ತಿದ್ದುಕೊಳ್ಳುವಂಥ ಪ್ರಸಂಗ ಮಾಡಿಬಿಟ್ಟಿದ್ದಾರೆ. ತಮ್ಮ ಬೇಕಾದಂಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಕ್ಕಾಗಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ರಾಜಕೀಯ ಜನ ಹಣಕ್ಕೆ ಬೆನ್ನತ್ತಿದ್ದು, ಹಣ ಕೊಟ್ಟು ಆರಿಸಿ ಬರುವಂಥದ್ದು, ಇವೆಲ್ಲ ಪದ್ಧತಿಯಿಂದ ಇವತ್ತು ನಮ್ಮ ಸಂವಿಧಾನ ಇವ್ರ ಕೈಯಲ್ಲಿ ಸಿಕ್ಕ ವೀಕ್ ಆಗ್ತಾಯಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಇರಲಿ, ಕಾರಣ ಇವತ್ತಿನವರಿಗೆ ನೋಡಿದರೆ ಉಳಿದ ದೇಶಗಳು, ನೆರೆಹೊರೆಯ ದೇಶಗಳನ್ನು ನೋಡಿದಾಗ ನಮ್ಮಲ್ಲಿಯ ಸಂವಿಧಾನ ಇವೆಲ್ಲ ರಾಷ್ಟ್ರಗಳಿಗಿಂತಲೂ ಪ್ರಬಲವಾದ, ಗಟ್ಟಿಯುಳ್ಳಂಥ, ಶಕ್ತಿಶಾಲಿ ಅಂತ ಸಂವಿಧಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಇಲ್ಲಿ ಅಸಮಾನತೆ ಅದ, ಬಡತನದ, ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಲಾರಂಥ ಪರಿಸ್ಥಿತಿ ಅದ. 90% ಜನರಿಗೆ ಉದ್ಯೋಗ ಸಿಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಅಂಬೇಡ್ಕರ್ ಅವರು ಹೇಳಿದಂಥ ಶಿಕ್ಷಣವನ್ನು ಕೊಳ್ಳೆಗಾಲಿಲ್ಲ ಸರ್ಕಾರಗಳು. ಜೊತೆಗೆ ಬಡತನ ಹೋಗಲಾಡಿಸೋದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಗಾಂಧೀಜಿ ಬಯಸಿದಂತಹ ಪ್ರತಿ ಹಳ್ಳಿನೂ ಸ್ವಾವಲಂಬಿ ಆಗಲಿಲ್ಲ. ಪ್ರತಿ ಹಳ್ಳಿನೂ ತನ್ನ ಗಳಿಕೆಯನ್ನು ತಾನು ಮಾಡಿಕೊಂಡು ಆ ಹಳ್ಳಿ ಬದುಕುವಂಥ ವ್ಯವಸ್ಥೆ ತಯಾರಾಗಲಿಲ್ಲ. ಹೀಗಾಗಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರಿಬ್ಬರು ವಿಫಲರಾಗಿದ್ದಾರೆ ಇವತ್ತು ಅಂತೇಳಿ. ಯಾಕಂದರೆ ಇವತ್ತು ಹೋಟುಗಳೇನದಾವ, ಬಡವರ ಹೋಟುಗಳು ಮಾರಾಟಕ್ಕಿವೆ ಅಂದಾಗ ಸಹಜವಾಗಿ ಅಸಮಾನತೆ, ದುಡ್ಡಿದ್ದರೆ ಕೊಂಡುಕೊಂಡು ಹೋಗುವಂಥ ಪ್ರಸಂಗ ಹೆಚ್ಚಾಗಿದ್ದರಿಂದಾಗೆ ಇವತ್ತಿನ ನಮ್ಮ 543 MP ಹೆಚ್ಚು ಕಡಿಮೆ ಇದು ನನಗೆ ಗೊತ್ತಿದ್ದಂಗೆ ಎಲ್ಲರೂ ಕೋಟ್ಯಾಧೀಶರು ಅಂತ ಅನಿಸ್ತದೆ. ಎಲ್ಲೋ ಒಬ್ಬರು ಲಕ್ಷಾಧೀಶರು ಇರ್ಬೋದು, ಅದು ಗೊತ್ತಿಲ್ಲ. ಆದರೆ ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಇದರಲ್ಲಿ ಎರಡು ಮಾತೇ ಇಲ್ಲ. ಇನ್ನು MLAಗಳ ಕೋಟ್ಯಾಧೀಶರಿದ್ದಾಗ ಮತ್ತು MP ಅದ್ರ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಒಟ್ಟು ಏನಾಗಲಿ ಇಂಥದ್ದು ಆಗಬಾರ್ದಾಗಿತ್ತು, ಆಗ್ಯದ. ಇದಕ್ಕೆ ಕಾರಣ ಅಂಬೇಡ್ಕರ್ ಅಲ್ಲ, ಅಂಬೇಡ್ಕರನ್ನು ಫಾಲೋ ಮಾಡುವಂಥ ನಾವೆಲ್ಲರೂ ತಪ್ಪಿಚ್ಚಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆಯಿಂದಾಗೆ ಈ ದೇಶದಲ್ಲಿ ಅಸಮಾನತೆ ಇನ್ನೂ ಉಳಿದದ. ಇವತ್ತು ಜಾತಿ ಅಸಮಾನತೆ ಅದ, ಆರ್ಥಿಕ ಅಸಮಾನತೆ ಅದ, ಎಲ್ಲನೂ ಅದಾವ. ಇವು ಹೋಗಲಾಡಿಸ್ಬೇಕಾಗಿದ್ರೆ ಇವತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಸಿದ್ಧಾಂತಗಳು ಒಂದಾಗಿ ಗ್ರಾಮ ರಾಜ್ಯ ಬೆಳೆದ ಅಧಿಕಾರದಲ್ಲಿ ಸಿಗುವಂಥದ್ದು ಆದ ಅಂದ್ರೆ ಸಾಧ್ಯತೆಯೂ ನೋಡ್ಬೇಕಿದ್ರೆ ಏನಾಗ್ತದೆ. ಡಿಸೆಂಟ್ರಲೈಸ್ ಆಫ್ ದ ಪವರ್ ಅಂತೀವಿ ನಾವು. ಅದಕ್ಕೆ ಅಧಿಕಾರ ಕೇಂದ್ರಗಳನ್ನ ಆಗ್ತದಲ್ಲ ಇವತ್ತು ನಮ್ಮ ಅಂಬೇಡ್ಕರ್ ಬಯಸಿದಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. 16 ನ್ಯೂಸ್ ಅರ್ಥ ದೇಶ ಥರ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.